ಹಾಗೂ ನಮ್ಮ ರಾಜ್ಯ ವಕ್ತಾರರಾದಂಥ ಶ್ರೀ ಎಂ.ಬಿ. ಜಿರ್ಲೆ ಅವರಿಗೂ ಹಾಗೂ ನಮ್ಮ ಬೆಳಗಾವಿ ಪ್ರಭಾರಿಗಳಾದಂಥ ಶ್ರೀ ಮುಗುಲಿ ಶೆಟ್ಟರ್ ಅವರಿಗೂ ಹಾಗೂ ನಮ್ಮ ಗ್ರಾಮೀಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ದೇಶಪಾಂಡೆ ಅವರಿಗೂ ಹಾಗೂ ಸುಭಾಷ್ ಅವರಿಗೂ, ಆಮೇಲೆ ನಮ್ಮ ಮಹಾನಗರ ಪ್ರಧಾನ ಕಾರ್ಯದರ್ಶಿ ಬಿರಾದರ್ ಅವರಿಗೂ ಹಾಗೂ ನಮ್ಮ ಮಾಧ್ಯಮ ಸಂಚಾಲಕರಿಗೂ ಹಾಗೂ ಮಾಧ್ಯಮ ವಕ್ತಾರರಿಗೂ ಸ್ವಾಗತವನ್ನು ಕೋರುತ್ತಾ, ಈಗ ಈ ಪತ್ರಿಕಾಗೋಷ್ಠಿಯನ್ನು ನಮ್ಮ ರಾಜ್ಯ ಮುಖ್ಯ ವಕ್ತಾರರಾದಂಥ ಶ್ರೀ ಎಂ.ಜಿ. ಮಹೇಶ್ ಅವರು ನಡೆಸಿಕೊಡಬೇಕಾಗಿ ವಿನಂತಿ. ಮಹೇಶ್ ಸರ್, ಮೊದಲು ನಿಮ್ಮ ಬೆಳಗಾವಿ ಬಿಜೆಪಿ ಬಿಡಿಯಾದವ್ರಿಗೆ ಟೈಮ್ ಸೆನ್ಸ್ ಪ್ರೆಸ್ ಮೀಟ್ ಮಾಡೋದ್ರಿಂದ ಯಾರು ಮಾತಾಡ್ತಾರೋ ಕಂಪಲ್ಸರಿ ಹಾಕ್ಬೇಕು. ಯಾರೋ ಪ್ರೆಸ್ ಮೀಟ್ ಮಾಡ್ತಾರೆ, ಬಂದು ಯಾರೋ ಮಾತಾಡ್ತಾರೆ. MP MLA ಹೆಸರು ಮಾತಾಡೋರ ಬೇರೆ. ಅದನ್ನೇ ಇಲ್ಲಿ ಬೆಳಗಾವಿ ಬಿಡಿಯಾದವ್ರಿಗೆ ಪ್ರಥಮತಃ ಎಲ್ಲ ನನ್ನ ಪತ್ರಿಕಾ ಸಹೋದರರ ಹತ್ರ ಇವತ್ತೇನು ಘಟನೆ ನಡೆದಿದೆ ಅದು ಆಗದೆ ಇರೋ ಥರ ಕೇಳಿ ಪ್ರಥಮತಃ ತಮ್ಮಲ್ಲಿ ಮೊದಲನೇ ಬಾರಿ ಬಂದಿದ್ದೀನಿ. ಏನಿದು ಆಗಿರ್ತಕ್ಕಂಥ ಅಚಾತುರ್ಯಕ್ಕೆ ತಮ್ಮಲ್ಲಿ ಕ್ಷಮೆಯನ್ನ ಕೇಳ್ತಾ, ವೇದಿಕೆಯಲ್ಲಿರ್ತಕ್ಕಂಥ ನಮ್ಮೆಲ್ಲ BJP ಹಿರಿಯರು, ಬಹಳ ಹಿರಿಯವರೇ, ಹಿರಿಯರೇ, ನಿನ್ನೆ ದಿನ ಕರ್ನಾಟಕ ಸರ್ಕಾರ ಒಂದು ಮಹತ್ವದ ತೀರ್ಮಾನವನ್ನು ಮಾಡಿದೆ. ಏನು 4 ದಶಕಗಳ ಕಾಲದಿಂದ ಸಮಸ್ಯೆ ಆಗಿ ದೊಡ್ಡ ರೀತಿಯ ಅಂತಾರಾಷ್ಟ್ರೀಯ ಸುದ್ದಿಯಾಗಿ ಕರ್ನಾಟಕದಲ್ಲಿದ್ದಂಥ ದತ್ತಪೀಠ ಮತ್ತು ಬಾಬಾ ಬುಡಂಗಿರಿ ಅಂತ ಏನು ಕರೀತಾರೆ, ಅದಕ್ಕೆ ಬಹುದಿನದ ಬೇಡಿಕೆ, ಅಲ್ಲಿ ಏನು ಮುಜಾವರ್ಗಳ ನೇಮಕ ಆಗಿತ್ತು ಅದ್ರ ಮಧ್ಯದಲ್ಲಿ ಹಿಂದೂ ಅರ್ಚಕರ ನೇಮಕ ಆಗಬೇಕು ಅಂತೇಳಿ ಬಹುದಿನದ ನಿರೀಕ್ಷೆ ಇತ್ತು. ಅದು ನಿನ್ನೆ ಸರ್ಕಾರ 4 ದಶಕಗಳ ಹೋರಾಟದ ಫಲ ನಿನ್ನೆ ಸರ್ಕಾರ ತೀರ್ಮಾನ ಮಾಡಿದೆ. ಅಲ್ಲಿ ಹಿಂದೂಗಳಿಗೂ ಸಹ ಪೂಜೆಗೆ ಅವಕಾಶ ಮತ್ತು ಹಿಂದೂ ಅರ್ಚಕರ ನೇಮಕವನ್ನು ಮಾಡಬೇಕು ಅಂತೇಳಿ ನಿನ್ನೆ ತೀರ್ಮಾನ ತೆಗೆದುಕೊಂಡಿರೋದನ್ನು ನಾನು ಸ್ವಾಗತವನ್ನು ಮಾಡ್ತೇನೆ. ಹಾಗೆ ಇನ್ನು 2 ಕಾರ್ಯಕ್ರಮಗಳು. ಮೊದಲನೇದು ಏನು ಪೌರ ಕಾರ್ಮಿಕರಿಗೆ ಅವರಿಗೆ ಏನು ಅವರ ಒಂದು ಭತ್ಯೆ ಜಾಸ್ತಿ ಆಗಬೇಕು ಅಂತ ಮಾಡಿದ್ದು, ಆ ಭತ್ಯೆಯನ್ನು ಜಾಸ್ತಿ ಮಾಡ್ತಕ್ಕಂಥ ಕೆಲಸ ಏನು ಸಂಕಷ್ಟ ಭತ್ಯೆ ಅಂತೇಳಿ ಅದನ್ನು ಕೂಡ 2,000 ರೂಪಾಯಿ ಸರ್ಕಾರ ಮಾಡಿರುವಂಥದ್ದು. ಸುಮಾರು 469 ಒಂದು ನಮ್ಮ ಕ್ಲಿನಿಕ್ ಅಂತಕ್ಕಂಥ ಒಂದು ಹೊಸ ಕಲ್ಪನೆಯೊಳಗೆ ಒಂದು ಕ್ಲಿನಿಕನ್ನು ಸ್ಥಾಪನೆ ಮಾಡೋದು ಕೂಡ ಸರ್ಕಾರ ನಿನ್ನೆ ತೀರ್ಮಾನ ಮಾಡಿದ್ದೆ. ಏನು ನಾವು ಬಡ್ಜೆಟ್ನಲ್ಲಿ ಹೇಳಿದ್ವಿ ಅದನ್ನು ಅನುಷ್ಠಾನ ಮಾಡುವಂಥ ಪ್ರಯತ್ನದಲ್ಲಿ ನಾವಿದ್ದೇವೆ. ಸ್ನೇಹಿತರೆ, ಕೆಲವು ಪದಗಳು ಮತ್ತು ಕೆಲವು ರಾಜಕೀಯ ಆಚರಣೆಗಳು ಈ ದೇಶವನ್ನು ಹೇಗೆ ದುರ್ಬಲಗೊಳಿಸುತ್ತೆ ಅಂತೇಳಿ, ಒಂದು ಅಸಹಿಷ್ಣುತೆ ಹೆಸರಿನಲ್ಲಿ, ಜಾತ್ಯತೀತತೆ ಹೆಸರಿನಲ್ಲಿ ಈ ದೇಶದಲ್ಲಿ ಕಳೆದ 20 ವರ್ಷಗಳಿಂದ ಒಂದು ರೀತಿಯ ಒಂದು ಪ್ರಾಕ್ಟೀಸನ್ನು ಶುರು ಮಾಡಿಬಿಟ್ಟಿದೆ. ಯಾವುದು ಸತ್ಯ ಇರುತ್ತೆ ಆ ಸತ್ಯವನ್ನ ಜನರ ಮುಂದೆ ಅಸತ್ಯವಾಗಿ ಬಿಂಬಿಸ್ತಕ್ಕಂಥ ಒಂದು ಸ್ಥಾಪಿತ ಹಿತಾಸಕ್ತಿಗಳು, ತಥಾಕಥಿತ ವ್ಯಕ್ತಿಗಳು ಈ ದೇಶದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಬಂದರು. ಏನು 20 ವರ್ಷಗಳ ಕಾಲ ಗುಜರಾತಿನ ಮುಖ್ಯಮಂತ್ರಿಯಾಗಿ ಗೋಧ್ರಾ ನಂತರ ನಡೆದಂಥ ಘಟನಾವಳಿಗಳನ್ನು ನೋಡಿದಂಥ ಇದಕ್ಕೆ ಒಂದು ವ್ಯಾಪಕವಾದಂಥ ಒಂದು ಹೋರಾಟವನ್ನ ಆದರಣೀಯ ನರೇಂದ್ರ ಮೋದಿ ಅವರ ಮೇಲೆ ಮಾಡ್ತಾ ಬಂದರು. 60 ತನಿಖಾ ಸಂಸ್ಥೆಗಳು ಮೋದಿ ಅವರ ಮೇಲೆ ತನಿಖೆ ಮಾಡಿದರು, ತಾಸುಗಟ್ಟಲೆ ತನಿಖೆ ಮಾಡಿದರು. ಆದರೂ ಕೂಡ ಇಡೀ ದೇಶದ ಜನಕ್ಕೆ ಮೋದಿ ಕರೆ ಕೊಡಲಿಲ್ಲ, ಪ್ರತಿಭಟನೆ ಮಾಡಿ ಅಂತ ಹೇಳಲಿಲ್ಲ. ಸ್ವಯಂ ಮುಖ್ಯಮಂತ್ರಿಯಾಗಿ ಅಪಿಯರ್ ಆದರು. ಈ ಏನು ಇಷ್ಟು ವರ್ಷಗಳ 14 ವರ್ಷಗಳ ಏನು ಒಟ್ಟು ಅಲ್ಲಿಯ ಮೆಟ್ರೋಪಾಲಿಟನ್ ಕೋರ್ಟಿಂದ ಹಿಡಿದು ಅಲ್ಲಿಯ ನಾನಾವತಿ ಆಯೋಗದಿಂದ ಹಿಡಿದು ಮೊನ್ನೆ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡೋ ತನಕ ಕೂಡ ಈ ಏನು ಅಪವಾದವನ್ನು ತೆಗೆದುಕೊಂಡಿದ್ರು ಮೌತ್ಕಾ ಸೌದಾಗರ್, ಏನೇನೆಲ್ಲ ಪರಿಭಾಷೆಗಳನ್ನು ಮೋದಿಯವರ ಮೇಲೆ ಜಗತ್ತಿನ ಮುಂದೆ ತೋರಿಸೋಂಥ ಪ್ರಯತ್ನ ಮಾಡಿದ್ರು, ಅದನ್ನೆಲ್ಲ ಸಂಯಮದಿಂದ ರಾಜಕಾರಣದಲ್ಲಿ ಎದುರಿಸಿದ್ರು. ನಾನು ಯಾಕೆ ಇದನ್ನು ಈಗ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತಂತಂದ್ರೆ, ಇಷ್ಟು ವರ್ಷಗಳ ಕಾಲ ದೀರ್ಘಾವಧಿ ಒಳಗಡೆ ಏನು ಈ ಥರದ ಪ್ರಯತ್ನಗಳನ್ನ ಮಾಡಿದ್ರು ಅದು ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಈ ನಿಮಿಷದ ಕೂಡ ಇದೇ ವ್ಯಕ್ತಿಗಳು ಬೇರೆ ಬೇರೆ ಆಯಾಮದಲ್ಲಿ ದೇಶದ ಒಳಗಡೆ ಒಂಥರ ವಿಚಿತ್ರಕಾರಕ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಅಂತ ಒಂದು ಸ್ಥಾಪಿತ ಹಿತಾಸಕ್ತಿಗಳು ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ತಮಗೆ
ಉದಾಹರಣೆಗೆ ಹೇಳಬೇಕು ಅಂತಂತಂದ್ರೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಸತ್ಯವನ್ನೇ ಮರೆಮಾಚತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಹಿಜಾಬಿನ ವಿಚಾರದಲ್ಲಿ ಹೈಕೋರ್ಟ್ ತೀರ್ಪು ಕೊಡ್ತು, ಶ್ರೇಷ್ಠ ನ್ಯಾಯಾಲಯಗಳು ತೀರ್ಪು ಕೊಟ್ಟರು, ಬಂದ್ ಕಾಲ್ ಮಾಡಿದಾಗ ರಾಜಕೀಯ ಪಕ್ಷ ಬಂದ್ ಮಾಡ್ತಾ ಇರೋದು ತಪ್ಪಿದೆ, ಇಷ್ಟು ದೊಡ್ಡ ಸರ್ವೋಚ್ಚ ನ್ಯಾಯಾಲಯ ಕೂಡ ತೀರ್ಪು ಕೊಟ್ಟಿದ್ದೆ, ಮಾಡಬಾರ್ದು ಅಂತ ಹೇಳಿದೆ. ವೋಟ್ ಬ್ಯಾಂಕ್ ರಾಜಕಾರಣ ಕೊಟ್ಟಿರ್ತಾನೆ. ಪ್ರಸ್ತುತ ಹೇಳಿ ಕೇಳಿ ಬೆಳಗಾಂ ಒಂಥರ ಸೈನಿಕರಿಗೆ ಉರಿದುಂಬಿಸ್ತಕ್ಕಂಥ ಒಂದು ಜಾಗ. ಏನು ಅಗ್ನಿಪಥ ವಿಚಾರದಲ್ಲೂ ಕೂಡ ಇದೇ ವ್ಯಕ್ತಿಗಳು ದೇಶದ ಒಳಗಡೆ ಒಂದು ರೀತಿಯ ಈ ತರ ಭಯದ ವಾತಾವರಣ, ಯುವಕರಿಗೆ ಸಿಕ್ಕಿರ್ತಕ್ಕಂಥ ಆ ಏನು ಅವಕಾಶಗಳನ್ನ ಈ ಸರ್ಕಾರ ಹಾಳು ಮಾಡಿಬಿಡ್ತಿದೆ. ಒಂದು ರೀತಿಯ ಕಾಂಗ್ರೆಸ್ ನಕಾರಾತ್ಮಕ ರಾಜಕಾರಣವನ್ನ ಮಾಡೋದು ತನ್ನ DNA ಅಂತ ಭಾವಿಸ್ಬಿಟ್ಟಿದೆ. ನಕಾರಾತ್ಮಕ ಯಾವುದು ದೇಶದಲ್ಲಿ ಯಾವುದು ಕೆಲಸ ಮಾಡಿದ್ರು ಸರಿ ಅದಕ್ಕೊಂದು ಸಾಕ್ಷಿ ಕೇಳೋವಂಥದ್ದು, ಅದನ್ನ ಅಲ್ಲಿಗೆಳೆಯುವಂಥದ್ದು ಮಾಡ್ತಾರೆ. ಅದು ಸರ್ಜಿಕಲ್ ಸ್ಟ್ರೈಕ್ ಇಂದ ಇರ್ಬೋದು, ಬಾಲಾಕೋಟ್ ಸ್ಟ್ರೈಕ್ ಇರ್ಬೋದು, ಅದು ಕೊರೋನಾದು ವ್ಯಾಕ್ಸಿನ್ ಇರ್ಬೋದು, ಪ್ರತಿಯೊಂದು ಕೂಡ ಈ ನಕಾರಾತ್ಮಕ ಧೋರಣೆಯೇ ತನ್ನ ರಾಜಕೀಯ ಸಿದ್ಧಾಂತವನ್ನ ಕಾಂಗ್ರೆಸ್ ಮಾಡ್ಕೊಂಡ್ಬಿಟ್ಟಿರ್ತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ಮಾಡ್ಕೊಂಡ್ಬಿಟ್ಟಿದೆ ಅಂತಂತಂದ್ರೆ, ನಾನು ಕೇಳ್ತೀನಿ, ಯಾವುದೋ ಒಂದು ಸಣ್ಣ ಐಸೋಲೇಟೆಡ್ ಒಂದು ಘಟನೆ ಅದನ್ನ ಏನೋ ಒಂದು ಸಮುದಾಯದ ಮೇಲೆ ಆಯ್ತು ಅಂತ ಮಾಡೋ ಅಂಥದ್ದು. ಉದಾಹರಣೆಗೆ ಕನ್ನಯ್ಯಲಾಲನ ಏನು ಆತನ ಬರ್ಬರವಾಗಿ ಹತ್ಯೆ ಆಯ್ತಲ್ಲ, ಎಲ್ಲಿ ಇವರು ಅವಾರ್ಡ್ ವಾಪಸಿ ಗ್ಯಾಂಗ್ನವರು ದೇಶದಲ್ಲಿ ಅವಾರ್ಡ್ ವಾಪಸಿ ಕೊಡ್ತಾರಲ್ಲ, ಎಲ್ಲಿ ಅವರು ಬುದ್ಧಿಜೀವಿಗಳು? ಹಿಂದೂಗಳ ಹತ್ಯೆ ಆದ್ರೆ ನಿಮ್ಗೆ ಹೋರಾಟ ಮಾಡಬೇಕು, ಕ್ಯಾಂಡಲ್ ಹಿಡ್ಕೊಂಡು ರಾತ್ರಿ ಮೆರವಣಿಗೆ ಮಾಡ್ತಿದ್ರಲ್ಲ, ಎಲ್ಲೋದ್ರೆ ನೀವು? ಹಿಂದೂಗಳ ಹತ್ಯೆ ಆದ್ರೆ ಒಂದು ಮಾನದಂಡ, ಇದನ್ನು ಯಾರು ಹೋಗ್ತಾರೆ? ಯಾಕೆ ಈ ತರ ನಕಾರಾತ್ಮಕ ಧೋರಣೆ? ನಾನು ಪ್ರಶ್ನೆ ಮಾಡ್ತೀನಿ, ಈ ತರ ಸ್ಯೂಡೋ ಸೆಕ್ಯುಲರಿಸಮ್ ಹೆಸರಿನಲ್ಲಿ, ಡೋಂಗಿ ಜಾತ್ಯತೀತದ ಹೆಸರಿನಲ್ಲಿ, ನಾನು ಅದಕ್ಕೆ ಪ್ರಾರಂಭದಲ್ಲೇ ಹೇಳಿದೆ, ಈ ಜಾತ್ಯತೀತತೆ ಮತ್ತೆ ಅಸಹಿಷ್ಣುತೆ ಅಂತಕ್ಕಂಥ ಪದವನ್ನ ಹಿಡ್ಕೊಂಡು ಒಂದು ರಾಜಕೀಯ ಸಿದ್ಧಾಂತವನ್ನ ಜಗತ್ತಿನ ಮುಂದೆ ಭಾರತವನ್ನ ದುರ್ಬಲ ಮಾಡೋ ಅಂತ ಒಂದು ಷಡ್ಯಂತ್ರ, ಒಂದು ಟೂಲ್ ಕಿಟ್ಟಿನ ಭಾಗವಾಗಿ ಕಾಂಗ್ರೆಸ್ ನಡೀತಾ ಇದೆ ಅಂತೇಳಿ. ತಾವು ಅಗ್ನಿಪಥದ ವಿಚಾರವಾಗಿ ನಾನು ಯಾಕೆ ಇದು ಮರ ಇಲ್ಲಿ ಬೆಳಗಾಂ ಅಂದ್ರೆ ಒಂಥರ ಸೈನ್ಯಕ್ಕೆ ಸೇರ್ತಕ್ಕಂಥ ಒಂದು ಹಬ್ ಇದ್ದಂಗೆ. ಕೇವಲ 3,000 ಜನರ ಕರೆದಿದ್ರೆ ಇವತ್ತು 5 ಲಕ್ಷ ಜನ ಅದಕ್ಕೆ ಅರ್ಜಿ ಆಗ್ತಾರೆ. ದೇಶದ ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥದ್ದು, ದೇಶದ ಮಾಧ್ಯಮವನ್ನ ದಾರಿ ತಪ್ಪಿಸ್ತಕ್ಕಂಥದ್ದು. ನಾನು ಯಾಕೆ ಈ ಮಾಧ್ಯಮನ ಅಂತ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂದ್ರೆ, ತೀಸ್ತಾ ಸಿಲ್ವಾಡ್ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಕೊಟ್ಟಂತದ್ರಲ್ಲಿ 88ನೇ ಪುಟದಲ್ಲಿ ಬಹಳ ಸ್ಪಷ್ಟವಾಗಿ ಅವ್ರು ಹೇಳಿರ್ತಕ್ಕಂಥದ್ದು, ಮಾಫಿ ಸಾಕ್ಷಿಯನ್ನ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಕೋರ್ಟ್ಗೆ ಮರೆಮಾಚತಕ್ಕಂಥದ್ದು, ಸಾಕ್ಷಿ ಸುಳ್ಳು ಮಾಡ್ತಕ್ಕಂಥದ್ದು, ಪ್ರತಿಯೊಂದು ಈ ತರದ ಷಡ್ಯಂತ್ರವನ್ನ ಈಕೆ ಮಾಡಿದ್ರು, ಈಕೆ ಬಗ್ಗೆ ಕ್ರಮ ತಗೋಬೇಕು ಅಂತ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಆಧಾರದ ಮೇಲೆ ಕುಮಾರ್ ಮತ್ತು ತೀಸ್ತಾ ಸಿಲ್ವಾಡನ್ನ ಬಂಧನ ಮಾಡ್ತಾರೆ. ಸ್ನೇಹಿತರೆ, ಭಾರತ ಜಾಗೃತಿಯಾಗಿದೆ, ಬಹಳ ಜನ ಪ್ರಬುದ್ಧರಾಗಿದ್ದಾರೆ. ಇವತ್ತು ಇವರ ಈ ಏನು ಮಹಿಮ್ ಇದೆ, ಏನು ಇವರು ಮಾಡ್ತಾ ಇರ್ತಕ್ಕಂಥ ಷಡ್ಯಂತ್ರದ ಭಾಗ ಅರಿವಾಗಿದೆ ಎಲ್ಲರಿಗೂ. ಆ ಅರಿವಿನ ಕಾರಣಕ್ಕೇನೆ ದೇಶದ ಜನ ದೊಡ್ಡ ಪ್ರಮಾಣದಲ್ಲಿ ಏನು ಅಹರ್ನಿಶಿ ಈ ದೇಶಕ್ಕೋಸ್ಕರ ದುಡಿತಾ ಇರ್ತಕ್ಕಂಥ ಪ್ರಧಾನಿ ಜಗತ್ತಿನ ಮುಂದೆ ಭಾರತದವನ್ನ ಯಾವ ರೀತಿ ಪೋರ್ಟ್ರೇಟ್ ಮಾಡಿದ್ದಾರೆ ಅಂತೇಳಿ ತಾವೆಲ್ಲ ನೋಡಿದ್ರಿ. ತಾವು ಮೊನ್ನೆ G7 ಸಮ್ಮೇಳನ ನಡೀತು. ಆ ಸಮಾವೇಶದಲ್ಲಿ ಯಾವ ದೇಶದ ರಾಷ್ಟ್ರಾಧ್ಯಕ್ಷರು ಇವರಿಗೆ ವೀಸಾ ಕೊಡಬೇಡಿ ಅಂತ ಇವರು ಕಾಂಗ್ರೆಸ್ಸಿಗರು ಕೊಟ್ಟಿದ್ರು, ಅಂತವ್ರು ಹುಡ್ಕೊಂಡ್ಬಂದು ಮೋದಿ ಬೇಕು ಅಂತ ಕೇಳುವಂತ ಸ್ಥಿತಿಲಿದೆ. ನಾನು ಇಷ್ಟೇ ಹೇಳಕ್ ಬಂದೆ ನಿಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ. ಸ್ನೇಹಿತರೆ, ಇನ್ನು ಈ ತರದ ವ್ಯಕ್ತಿಗಳ ಈ ಡಿಸೈನ್ಸ್ ಇನ್ನು ನಡೆಯಲ್ಲ ಈ ದೇಶದಲ್ಲಿ. ಏನು ಒಂದು ರೀತಿ ತಮ್ಮ ವೈಚಾರಿಕ ನೆಲೆಗಟ್ಟನ್ನ ಬೇರೆ ಬೇರೆ ಆಯಾಮದಲ್ಲಿ ಪ್ರಕಟ ಮಾಡ್ತಕ್ಕಂಥದ್ದು, ದೇಶದೊಳಗಡೆ ಒಂಥರ ಅಜಾರಕತೆಯನ್ನು ತರ್ತಕ್ಕಂಥದ್ದು, ಯಾವುದೋ ಒಂದು ಒಳ್ಳೆ ಕಾರ್ಯವನ್ನ ಅದನ್ನ ಬೇರೆ ರೀತಿ ಬಿಂಬಿಸ್ತಕ್ಕಂಥದ್ದು, ಇದು ಈ ದೇಶದಲ್ಲಿ ನಡೆಯಲ್ಲ.
ಆ ನಿಟ್ಟಿನಲ್ಲಿ ಏನು ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ನಾವೇನೆಲ್ಲ ಹೇಳಿದ್ವಿ ಆ ಕಾರ್ಯವನ್ನು ಬಡ್ಜೆಟಲ್ಲಿ ಕೊಟ್ಟಂಥ ಕಾರ್ಯವನ್ನು ಕೂಡ ನಾವು ಮಾಡೋಕ್ಕೆ ಹೊರಟಿದ್ದೀವಿ. ನಾವು ಏನು ನಿನ್ನೆ ತೆಗೆದುಕೊಂಡಂಥ ತೀರ್ಮಾನವನ್ನು ನಾನು BJPಯ ಮುಖ್ಯ ವಕ್ತಾರನಾಗಿ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಒಂದು ಸಾಮರಸ್ಯದ ಏನು ಸರ್ವವ್ಯಾಪಿ ಸರ್ವಸ್ಪರ್ಶಿಯಾಗಿ ನಾವು ಪ್ರತಿಯೊಂದು ಸಮಾಜವನ್ನು ಹಬ್ಕೊಳ್ತಕ್ಕಂಥ ಏನು ಕೆಲಸ ಮಾಡಿದ್ದೀವಿ ನಾವು, ಏನು ಬಹಳ ದೊಡ್ಡ ಜ್ವಲಂತ ಸಮಸ್ಯೆಯಾಗಿ ಮಾಡಿ ಇಟ್ಟು ಹೋಗಿದ್ರು. ಇಷ್ಟು ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಆಡಳಿತ ಮಾಡಿದಂಥವ್ರು ಏನು ದತ್ತಾತ್ರೇಯ ಪೀಠ, ಬಾಬಾ ಬುಡಂಗರಿ ಮುಖಾಂತರ ಒಂಥರ ಕರ್ನಾಟಕ ಅಂತಂದರೆ ಕೋಮು ಸಾಮರಸ್ಯದ ಜಾಗ ಅಲ್ಲ ಅಂತ ಮಾಡಿದ್ರು. ಅದಕ್ಕೆ ಒಂದು ಸಾಮರಸ್ಯದ ಒಂದು ಅವಕಾಶವನ್ನು ಸರ್ಕಾರ ಒದಗಿಸಿಕೊಟ್ಟಿದೆ. ಅದಕ್ಕೆ ಸರ್ಕಾರವನ್ನು ಅಭಿನಂದಿಸ್ತಾ ಇದ್ದೇನೆ ಸ್ನೇಹಿತರೆ. ಕುಡಿಯಲಿಕ್ಕೆ ನೀರು ಕೊಡಿ ಅಂತೇಳಿ ಹಲವಾರು ದಶಕಗಳಿಂದ ಇಲ್ಲಿ ಭಾಳ ಜನ ಹೋರಾಟ ಮಾಡ್ತಾ ಇದ್ದಾರೆ. ನೀವು ಡಬಲ್ ಇಂಜಿನು, ತ್ರಿಬಲ್ ಇಂಜಿನು, ಮತ್ತೊಂದು ಇಂಜಿನ್ ಸೇರ್ತು ಈಗ ನಿಮ್ಮಲ್ಲಿ ಮೊನ್ನೆ. ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕ 3 ರಾಜ್ಯಗಳ ನಡುವೆ ಇರುವಂಥ ಮಹದಾಯಿ ಯೋಜನೆ ಬಗ್ಗೆ ಯಾಕೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ತಗೋತಾ ಇಲ್ಲ ಅಂತ ನೋಡಿ, ನಿಮ್ಗೊಂದು ಮಾತು ಈಗ ಹೇಳ್ತೀನಿ. ಕೇಂದ್ರದಲ್ಲಿಯೂ BJP ಸರ್ಕಾರ ಇದೆ, ಮಹಾರಾಷ್ಟ್ರದಲ್ಲಿಯೂ ಈಗ BJP ಸರ್ಕಾರ ಬಂದಿದೆ, ಗೋವಾದಲ್ಲಿಯೂ ಇದೆ. ನಾನು ಯಾವುದೋ ಚುನಾವಣೆಗೋಸ್ಕರ ಸೋನಿಯಾ ಗಾಂಧಿ ಗೋವಾದಲ್ಲಿ ಹೋಗ್ಬಿಟ್ಟು ಮಾತನಾಡಿದಂಗೆ ನಾ ಮಾತಾಡೋದಿಲ್ಲ. ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ, ಮಹದಾಯಿ ಯೋಜನೆ ಬಗ್ಗೆ, ಮೇಕೆದಾಟಿನ ಯೋಜನೆ ಬಗ್ಗೆ ನಮ್ಮ ಪಕ್ಷದ ನಿಲುವು ಭಾಳ ಸ್ಪಷ್ಟ ಇದೆ. ನಾವು ಮಹದಾಯಿ ಏನು ಕುಡಿಯೋ ನೀರಿಗೋಸ್ಕರ ನಾವೇನು ತಂದು ಯೋಜನೆ ಮಾಡಿದ್ದೀವಿ, ಇದಕ್ಕೆ 100ಕ್ಕೆ 100 ಅನುಷ್ಠಾನವನ್ನು ಮಾಡ್ತೇವೆ. ಸರ್ಕಾರದ ನಿಲುವೆ ನಾನು ನೋಡಿ ಅಲ್ಲಲ್ಲ, ನಾನು ಭಾಳ ನನ್ನ ಸರ್ಕಾರದ ನಿಲುವು ಬಹಳ ಹತ್ತಿರದಲ್ಲಿ ಈ ಭಾಗದ ಜನರಿಗೆ ಶುಭ ಸಮಾಚಾರ ಸಿಗುತ್ತೆ. ಅಂದಾಜು ನನ್ನ ನಿಮಿಷ ನನ್ನ ಅಂದಾಜು ನಾನು ನಿಮಗೆ ಹೇಳ್ತೀನಿ ಕಡೆ ನನ್ನ ಅಂದಾಜು ಅಣ್ಣ ನಾನು ನಿಮ್ಗೊಂದು ಹೇಳ್ತಾ ಇರೋದು, ಇನ್ನೊಂದು 2-3 ತಿಂಗಳೊಳಗಡೆ ನಿಮ್ಗೆ ಸಿಹಿ ಸುದ್ದಿ ಸಿಗುತ್ತೆ ಸರ್. ಇದೇ ರೀತಿ ಯಡಿಯೂರಪ್ಪನವ್ರನ್ನೂ ಮಹದಾಯಿ ಬಿಕ್ಕಟ್ಟನ್ನು ನಾವು ಪರಿಹರಿಸಿದ್ದೇವೆ ಅಂತ ಅಂದು ಹೇಳಿದ್ರು. ಅದೇ ರೀತಿ ಇದು ಮತ್ತೆ ನಾವು ಜುಮ್ಲಾ ಯಾವುದೇ ಆ ಥರದಿಲ್ಲ. ನಾನು ಹೇಳ್ತೀನಿ, ನಾನು ಭಾಳ ನಾನೊಂದು ಈ ದೇಶದ ಜಗತ್ತಿನಲ್ಲಿ ಅತಿ ದೊಡ್ಡ ರಾಜಕೀಯ ಪಾರ್ಟಿ ಒಬ್ಬ ಮುಖ್ಯ ವಕ್ತಾರನ ಮಾತಾಡ್ತಾ ಇದ್ದೇನೆ. ನಾನು ಮಾತನಾಡಬೇಕಾದ್ರೆ ಅದ್ರ ಹಿಂದ್ಗಡೆ ಅದರಲ್ಲಿ ಏನಿದೆ ಅದನ್ನು ಮಾತ್ರ ಮಾತನಾಡೋಕ್ಕೆ ಸಾಧ್ಯ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾ ಏನು ತಮ್ಗೇನು ಹೇಳಿದೆ, ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಯಾವುದೆಲ್ಲ ನೀರಾವರಿ ಯೋಜನೆಗಳಿದ್ದಾವೆ, ಯಾವುದೆಲ್ಲ ನಾನು ಹೇಳೋದು ನಾಟ್ ಓನ್ಲಿ ಮಹದಾಯಿ, ಅದು ಮೇಕೆದಾಟು ಇರ್ಬೋದು, ಅದು ಭದ್ರಾ ಮೇಲ್ದಂಡೆ ಇರ್ಬೋದು, ಯಾವುದೆಲ್ಲ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಅಷ್ಟು ಇದನ್ನು ಕರ್ನಾಟಕದಲ್ಲಿ ಒಂದು ಒಳ್ಳೆ ದಿನ ಬರುತ್ತೆ, ವಿಶ್ವಾಸ ನೀಡಬೇಕು. ಖಂಡಿತವಾಗ್ಲೂ ಅದು ಎರಡನೇ ಮಾತೇ ಇಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯಕ್ಕೆ ಹಿತಕ್ಕೆ ಬೇಕಾದಂಥ ಎಲ್ಲ ಕಾರ್ಯವನ್ನು BJP ಸರ್ಕಾರ ಮಾಡುತ್ತೆ. ಆದರಣೀಯ ಮೋದಿಯವರು ಸಹರ್ಷವಾಗಿ ಅದಕ್ಕೆ ನಮಗೆ ಏನೆಲ್ಲ ಅಗತ್ಯ ಕಾರ್ಯಕ್ರಮವನ್ನು ಮಾಡೋರಿದ್ದೀವಿ. ಸರಿಗೆ ಇನ್ನೊಂದು, ಬೆಳಗಾವಿಯಲ್ಲಿ ತಾವು ಸುವರ್ಣಸೌಧವನ್ನು 4 ತಾಸು ಅಧಿಕಾರಕ್ಕೆ ಬಂದು 24 ಗಂಟೆ ಒಳಗಾಗಿ ನಾವು ರಾಜ್ಯ ಮಟ್ಟದ ಕಚೇರಿಗಳನ್ನು ಸುವರ್ಣಸೌಧಕ್ಕೆ ಸ್ಥಳಾಂತರ ಮಾಡ್ತೀವಿ, ಕ್ರಿಯಾಶೀಲ ಮಾಡ್ತೀವಿ ಅಂತ. ಇನ್ನೂವರೆಗೂ ಕೂಡ ಬರೀ ಜಿಲ್ಲಾ ಮಟ್ಟದ ಕಚೇರಿಗಳನ್ನು ಮಾತ್ರ ಸ್ಥಳಾಂತರ ಮಾಡಿ. ಕರೆಕ್ಟ್ ಇದೆ ಪ್ರಶ್ನೆ, ನಿಮ್ಮ ಪ್ರಶ್ನೆ ಕರೆಕ್ಟ್ ಇದೆ. ನಾನು ಹೇಳ್ತೀನಿ ಕೇಳಿ, ನಿಮ್ಮ ಅಪೇಕ್ಷೆಯನ್ನು ನಮ್ಮ ಅಪೇಕ್ಷೆನೇ ಆಗಬೇಕಾಗಿತ್ತು. ಏನಂದ್ರೆ ಅಷ್ಟು ದೊಡ್ಡವಾದಂಥ ಕಟ್ಟಡ ಕಟ್ಟು ಅದು ನಿರುಪಯುಕ್ತವಾಗಿ ಮಾಡಬಾರ್ದು, ಯಾವುದೋ ಅಲ್ಲ ಒಂದು ನಿರುಪಯುಕ್ತ ಆಗಬಾರ್ದು. ನೀವು ಭಾಳ ಬೆಳಗಾವಿನ ಪತ್ರಕರ್ತರು ತುಂಬ ಸೆನ್ಸಿಟಿವ್, ಸಂವೇದನೆ ಇದ್ದೀರಿ. ನೀವು ಅಲ್ಲಿ ಒಂದು ಒಣಗಕ್ಕೆ ಹಾಕಿದ್ದನ್ನು ಸುದ್ದಿ ಮಾಡಿ ನೀವು ಆ ಮಾನವೀಯ ಸ್ಪಂದನೆಯನ್ನು ಮಾಡಿದಂಥ ಜನ ನಮ್ಗೆ ಗೊತ್ತಿದೆ. ನಿಮ್ಮ ಪ್ರಶ್ನೆ ಕೂಡ ಸರಿಗಿದೆ, ಗೊತ್ತಾಯ್ತಾನೆ. ಆ ದಿಕ್ಕಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂಥವ್ರು ನಂಗೆ ಗೊತ್ತಿದೆ. ನಾನು ಹೇಳ್ತೀನಿ ಕೇಳಿ, ನನ್ನ ಪಕ್ಷದ ಇದಕ್ಕೆ ನಾನು ಅದಕ್ಕೆ ಸಂಬಂಧಪಟ್ಟಂಥ ಆಡಳಿತದ ಭಾಗದ ಜೊತೆ ನಿಮ್ಗೆ ಮಾತಾಡ್ತೀನಿ. ನನಗೇನಂದರೆ ಸರ್ಕಾರ ಮಾಡಬೇಕಾಗಿರೋಂಥದ್ದು ನಿಮ್ಮ ಅಪೇಕ್ಷೆ ಕೂಡ ನನ್ನ ಅಪೇಕ್ಷೆ. ತಾವೇನು ಪ್ರಶ್ನೆ ಮಾಡಿದರೆ ಅದೇನೇ ನನ್ನ ಅಪೇಕ್ಷೆ ಅಲ್ಲ. ನಾನು ಏನು ಹೇಳಿದೆ ಹೇಳಿ, ಐ ಆಮ್ ನಾಟ್ ಮೇಡ್ ಎನಿ ಡಿಸ್ಪ್ಯೂಟ್ ಆನ್ ದ ಪಾರ್ಟ್ ಆಫ್ ಯುವರ್ ಕ್ವಶನ್. ನಾನು ನಿಮ್ಮ ಫೀಲಿಂಗು ನನ್ನ ಫೀಲಿಂಗ್ ಅಂತ ಹೇಳ್ತಾ ಇದ್ದೀನಲ್ಲ, ನೀವು ರೈಟ್ ಅಂತ ಹೇಳ್ತಿರೋದು. ನೀವು ಪ್ರಶ್ನೆ ಸರಿಗಿದೆ. ನಾನು ನಿಮ್ಗೆ ಹೇಳ್ತೀನಿ ಕೇಳಿ, ನಾನು ಇಲ್ಲಿ ಕೇಳಿ ಸರ್, ನಾನು ನಿಮ್ಮ ಪ್ರಶ್ನೆಗೆ ಇಲ್ಲಿ ಕೇಳಿ, ನಿಮ್ಮ ಪ್ರಶ್ನೆಗೆ ಸಂಬಂಧಪಟ್ಟಂಥವ್ರ ಹತ್ರ ನಾನು ಹೇಳ್ತೀನಿ ಕೇಳಿ, ಸಂಬಂಧಪಟ್ಟಂಥವ್ರ ಇದೇನಂದ್ರೆ ಇದು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಇದು ಅಡ್ಮಿನಿಸ್ಟ್ರೇಟಿವ್ ಕೆಲಸಗಳಿದೆ. ಅರ್ಥ ಆಯ್ತಾ? ಇದಕ್ಕೆ ಏನೋ ದೊಡ್ಡ ಕಾಶ್ಮೀರ ಸಮಸ್ಯೆ ತರ ಸಮಸ್ಯೆ ಅಲ್ವಲ್ಲ, ಇದು ಅಡ್ಮಿನಿಸ್ಟ್ರೇಷನ್ ಮಾಡ್ತಕ್ಕಂಥ ಸಮಸ್ಯೆ. ಅದಕ್ಕೆ ನಾನು ಇಲ್ಲಿ ಕೇಳಿ, ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಯಡಿಯೂರಪ್ಪನವ್ರು ಹೇಳಿದ್ರೆ ಅವಾಗಿಲ್ಲ ಸರ್, ನಾನು ಹೇಳ್ತೀನಿ ಕೇಳಿ, ನಾನು ತಾವೇನು ಪ್ರಶ್ನೆಯನ್ನು ಕೇಳಿದ್ರಿ ಭಾಳ ಸೂಕ್ತವಾದಂಥದ್ದು. ಅಷ್ಟು ಭವ್ಯವಾದಂಥ ಕಟ್ಟಡ ಕಟ್ಟಿದೆ, ಅದ್ರದ್ದು ಸದುಪಯೋಗ ಆಗಬೇಕು, ಅದ್ರ ಮುಖಾಂತರ ಈ ಭಾಗದಲ್ಲಿ ವಿಕಾಸ ಆಗಬೇಕು.
ತಮ್ಮ ಇಂಟೆನ್ಷನ್ ಅದೇ ತಾನೆ, ನಂದು ಕೂಡ ಅದೇನೆ. ಇಲ್ಲಿ ಕೇಳಿ, ನಾನು ಅದನ್ನ ನಿಮ್ಗೆ ಸರ್, ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿ. ನನ್ನ ಹಿಂದೆ ನೋಡಿ, ನಾನು ಅಲ್ಲ, ಒಂದ್ ನಿಮಿಷ ಪ್ರಶ್ನೆ ಕೇಳ್ಕೊಳ್ಳಿ. ಇಲ್ಲಿ ಲೋಕಲ್ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸ್ ನ ತಗೊಂಡು ಹೋಗೋದು ಉಪಯೋಗ ಅಲ್ಲ. ಪ್ರಿನ್ಸಿಪಲ್ ಸೆಕ್ರೆಟರಿ ಲೆವೆಲ್ ಆಫೀಸ್ ಇಲ್ಲಿ ಬರಬೇಕು. ನೋಡಿ, ಬೆಂಗಳೂರು ಜನ ಇಲ್ಲಿ ಬರಬೇಕು, ಅಲ್ಲ, ಆ ಥರ ಆಗ್ಬೇಕು. ಹಂಗಲ್ಲ. ಒಂದು ನಾನು ಹೇಳ್ತೀನಿ ನೋಡಿ, ಕರ್ನಾಟಕದ ಸಂಪೂರ್ಣ ವಿಕಾಸ ಆಗಬೇಕು. ಅದು ಯಾವ ಆಫೀಸ್ ಅನ್ನೋದು ಮುಖ್ಯ ಅಲ್ಲ, ಆ ಆಫೀಸಿಂದ ಆಗೋವಂಥ ಕೆಲಸ ಮುಖ್ಯ. ಈಗ ವಿಧಾನಸೌಧ ಇದೆ, ಈಗ ಅನೇಕ ಕಟ್ಟಡಗಳಿರ್ತವೆ, ನದಿ ಒಳಗಡೆ ಬಂಡೆ ಇರುತ್ತೆ, ನೀರು ಕುಡಿದ್ಬಿಟ್ಟಿರತ್ತಾ? ಏನೋ ಕಟ್ಟಡ ಕಟ್ ಕೂಡಲೇ ಎಲ್ಲವೂ ಜನೋಪಯೋಗಿ ಆಗ್ಬಿಡತ್ತಾ? ಅಲ್ಲಿ ಮಾಡ್ತಕ್ಕಂಥ ಕಾರ್ಯ ನಾನು ಹೇಳಕ್ ನಾನು ಕೇಳ ನಿಮ್ಗೆ ಒಂದು ವಿಷಯ ಲೆಟ್ ಮಿ ಆನ್ಸರ್ ಪ್ಲೀಸ್. ಅಲ್ಲ, ಲೆಟ್ ಮಿ ನಾನು ಇಲ್ಲಿ ಕೇಳಿ, ಲೆಟ್ ಮಿ ಆನ್ಸರ್ ಪ್ಲೀಸ್. ನಾನು ಹೇಳ್ತೀನಿ, ನಿಮ್ ಪ್ರಶ್ನೆ ಗೊತ್ತು. ನಾನು ಹೇಳಕ್ ಕೊಟ್ಟದ್ದು ಭಾಗ ಏನಂತಂದ್ರೆ, ಆ ಕಟ್ಟಡದಿಂದ ಈ ರಾಜ್ಯದ ಜನತೆಗೆ ಆಗ್ಬೇಕಾಗಿರ್ತಕ್ಕಂಥ ಆಫೀಸಿನ ದೊಡ್ಡ ಗಾತ್ರ ಅಲ್ಲ, ಅದರಿಂದ ಉಪಯೋಗ. ನಾನು ಹೇಳಕ್ ಕೊಟ್ಟದ ಭಾಗ ನಿಮ್ಗೆ ಏನಂತಂದ್ರೆ, ಈ ಭಾಗ ಜನಕ್ಕೆ ಯಾವುದೋ ದೊಡ್ಡ ಆಫೀಸ್ ಅಂತಲ್ಲ, ಈ ಆ ಭಾಗದಿಂದ ಅಲ್ಲಿ ಏನ್ ಕಾರ್ಯನಿರ್ವಹಿಸ್ತಾರೆ ನೀವು ನಾನು ಹೇಳಿರ್ತಕ್ಕಂಥದ್ದು ಸರ್, ಐ ಮೇಡ್ ಇಟ್. ನೋ, ಮೈ ಸ್ಟೇಟ್ಮೆಂಟ್ ಇಸ್ ವೆರಿ ಕ್ಲಿಯರ್. ನಾನು ಹೇಳ್ತೀನಿ ಕಡೆ, ನಾನು ಹೇಳಿರ್ತಕ್ಕಂಥದ್ದು ನೀವು ಅದ್ರ ಹಿಂದ್ಗಡೆ ಇರ್ತಕ್ಕಂಥ ಭಾವಾರ್ಥ ತೆಗಿಬೇಕು. ನನ್ನ ಪಾಯಿಂಟ್ ಹೇಳದಂಥದ್ದು, ನಾವು ಮಾಡ್ತಕ್ಕಂಥ ಆ ಕಟ್ಟಡದೊಳಗಡೆ ಇರ್ತಕ್ಕಂಥ ಕಾರ್ಯ ಮುಖ್ಯ. ನನ್ನ ಪಾಯಿಂಟ್ ಹೇಳಕ್ಕೆ ಹೊರಟಿದ್ದು ನಿಮ್ಗೆ ಏನಂತಂದ್ರೆ, ಎಷ್ಟು ಅದ್ರ ಒಳಗಡೆ ಜನಕ್ಕೆ ಉಪಯೋಗ ಆಗೋ ಅಂಥದ್ದು ಕಾರ್ಯ ಆಗತ್ತೆ ಅನ್ನೋದು ಇಂಪಾರ್ಟೆಂಟ್. ಪ್ರಿನ್ಸಿಪಲ್ ಸೆಕ್ರೆಟರಿ ಲೆವೆಲ್ ಬರಬೇಕು ಅಂತ ಹೇಳ್ತಾ ಇದ್ದೀನಿ. ಖಂಡಿತ ಸರ್, ನಾನು ಹೇಳ್ತೀನಿ ಕೇಳಿ ಸರ್, ಸರ್ಕಾರದ ಭಾಗವಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಡಳಿತಾತ್ಮಕವಾಗಿ ಏನೆಲ್ಲ ಇದೆ, ಹಿಂದೆ ಈ ರಾಜ್ಯದಲ್ಲಿ ನಮ್ಮ ಎಂಥ ಅಡ್ವೊಕೇಟ್ ಆರ್ನಹಳ್ಳಿ ರಾಮಸ್ವಾಮಿ ಅವರು ಶಿಫಾರಸನ್ನು ಕೊಟ್ಟಿದ್ರು. ಸರ್ಕಾರದ ಆಡಳಿತ ಸುಧಾರಣೆಗೆ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಸುಧಾರಣೆಗಳನ್ನ ಮಾಡಬೇಕು. ನೀವೇನು ಹೇಳ್ತಾ ಇದ್ದೀರಿ, ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇನೆ. ಏನು ರಾಮಸ್ವಾಮಿ ಅವರು ಸರ್ಕಾರವನ್ನು ಭಾಳ ಮತ್ತಷ್ಟು ಕ್ರಿಯಾಶೀಲ ಮಾಡಬೇಕಾದಂಥ ಸುಧಾರಣೆ ತರಬೇಕು ಅಂತ ಅವ್ರು ಏನು ಕೊಟ್ಟಿದ್ರು, ಅದು ವರದಿ ಅನುಷ್ಠಾನ ಆಗಲಿ. ಈ ಭವ್ಯ ಏನು ಬೆಳಗಾಂನಲ್ಲಿ ಇರ್ತಕ್ಕಂಥ ಈ ಏನು ಸುವರ್ಣಸೌಧ ಇದೆ, ಸುವರ್ಣಸೌಧದ ಪ್ರತಿಯೊಂದು ಇಂಚು ಕೂಡ ಜನೋಪಯೋಗಿ ಆಗಬೇಕು, ಅದಕ್ಕೆ ತೂಕ ಸಿಗಬೇಕು, ಅದಕ್ಕೆ ಬೆಲೆ ಸಿಗಬೇಕು. ಅದಕ್ಕೆ ನಂದು ಕೂಡ ಆಗ್ರಹ ಇದೆ. ನಮ್ಗೊಂದು ಅಖಂಡ ಕರ್ನಾಟಕದ ನಾನು ಹೇಳ್ತೀನಿ, ನೋಡಿ, ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿ. 200% ಕೇಳಿ. ನಾನು ನಿಮ್ಗೆ ಹೇಳ್ತೀನಿ ಕೇಳಿ, ಉತ್ತರ ಕೊಡಕ್ಕೆ 100% ಕರ್ನಾಟಕ ನಮ್ಮದು, ಅಖಂಡ ಕರ್ನಾಟಕ ನಮ್ಮದು. ಉಮೇಶ್ ಕತ್ತಿ ಅವರ ಏನ್ ಹೇಳಿಕೆ ಇದೆ ಅದಕ್ಕೆ ಪಕ್ಷ ಒಪ್ಪೋದಿಲ್ಲ. ಪಕ್ಷ ಒಪ್ಪೋದಿಲ್ಲ. ನಾನು ಬಹಳ ಸ್ಪಷ್ಟ ಹೇಳ್ತಾ ಇದ್ದೀನಿ, ಅಖಂಡ ಕರ್ನಾಟಕ ಉಮೇಶ್ ಕತ್ತಿ ನನಗಿಂತ ಚೆನ್ನಾಗಿ ಉಮೇಶ್ ಕತ್ತಿ ಅವರು ಏನು, ಅವ್ರ ಹೇಳಿಕೆಗೆ ಎಷ್ಟು ಕಿಮ್ಮತ್ತಿದೆ, ಅವ್ರ ಹೇಳಿಕೆಗೆ ಎಷ್ಟು ಮೌಲ್ಯ ಇದೆ ಅಂತ ನಿಮ್ಗೆ ಗೊತ್ತಿದೆ. ನಾನು ಹೇಳ್ತಾ ಇದ್ದೀನಿ ಕೇಳಿ, ಬಿಜೆಪಿ ಇಲ್ಲಿ ಕೇಳಿ, ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ, ಈ ಕರ್ನಾಟಕದ ಪ್ರತಿಯೊಂದು ಇಂಚು ಸಹ ಅಖಂಡ ಕರ್ನಾಟಕ. ಯಾವ ಕಾರಣಕ್ಕೂ ಇದನ್ನ ಬಿಜೆಪಿ ಒಪ್ಪೋದಿಲ್ಲ. ಉಮೇಶ್ ಕತ್ತಿ ಅವರ ಹೇಳಿಕೆ ನಮ್ಮ ಪಕ್ಷದ ನಿಲುವಲ್ಲ. ಬಿಜೆಪಿ ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯ ಅನ್ನೋದಿದೆ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಉಮೇಶ್ ಕತ್ತಿ ಅವರ ಹೇಳಿಕೆ ನನ್ನ ಪಕ್ಷದ ಹೇಳಿಕೆ ಅಲ್ಲ, ನಾನು ಅದನ್ನು ಒಪ್ಪೋದಿಲ್ಲ. ಬಿಜೆಪಿ ಎಂದೂ ಎಂಡಾರ್ಸ್ ಮಾಡೋದಿಲ್ಲ. ಬಿಜೆಪಿ ನೆವರ್ ಎಂಡಾರ್ಸ್ ಇಟ್.
ನಾನು ಹೇಳ್ತಾ ಇದ್ದೀನಿ, ನಾವು ಯಾವತ್ತೂ ಎಂಡಾಸ್ ಮಾಡಲ್ಲ. ಬಿಜೆಪಿ ನಿಲ್ಲುವ ಅಲ್ಲಲ್ಲ, ನಿಮ್ಮ ಪ್ರಶ್ನೆಗೆ ನಿಮ್ಮ ನಿರೀಕ್ಷೆಯ ಉತ್ತರ ನನ್ನಿಂದ ಬರೋದಿಲ್ಲ. ವಿಷಯ ಹೇಳ್ತಿ ಕೇಳಿ, ನನ್ನ ಪಕ್ಷದ ನಿಲುವೇ ನಾನು ಹೇಳಲಿಕ್ಕೆ ಸಾಧ್ಯ. ನೀವು ಪ್ರಶ್ನೆ ಹೇಳ್ರಿ, ನಮ್ಮ ಕಷ್ಟ ಏನಿದೆ ಅಂದ್ರೆ ಉಮೇಶ್ ಕತ್ತಿ ನಿಮ್ಮವರು ಹೌದು ಅಲ್ವಾ? ಇಲ್ಲಿ ಕೇಳಿ ಸರ್, ನಿಮ್ಗೊಂದು ಮಾತು ಹೇಳ್ತೀನಿ. ಅಲ್ಲ ಬಿಜೆಪಿ ಯಾರು? ರಮೇಶ್ ಕತ್ತಿ ಅವರು ಅಲ್ಲ, ನಾನು ನಿಮ್ಗೊಂದು ಬಿಜೆಪಿ ಪಾರ್ಟಿಯಲ್ಲಿ ಅದಾರೋ ಇಲ್ಲ ಅಷ್ಟೇ ಹೇಳ್ಬಿಡಿ ಸರ್. ಅದಕ್ಕೂ ಇದಕ್ಕೆ ನಾನು ನಿಮ್ಗೊಂದು ವಿಷಯ ಹೇಳ್ತೀನಿ. ಅದು ಯಾವಾಗ ಬರುತ್ತೆ ಇಲ್ಲಿ ಕೇಳಿ ಸ್ನೇಹಿತರೆ, ಇದು ಕೇಳಿ ಬ್ರದರ್, ಯಾವಾಗ ಬರುತ್ತೆ ಅಂದ್ರೆ ಅವ್ರ ಸ್ಟೇಟ್ಮೆಂಟ್ಗೆ ನೀವು ಒಪ್ತೀರಾ ಅಂತ ಕೇಳಿದಾಗ ನಾನು ಬಿಜೆಪಿ ಶಾಸಕರೇ ಅದ್ರದ್ದು ಎರಡೇ ಮಾತು ನಾನು ಹೇಳ್ತೀನಿ ಕೇಳಿ. ಕ್ರಮ ಕೈಗೊಳ್ತಲ್ಲ ನೀವು. ಒಂದು ಮಾತು ಹೇಳ್ತೀನಿ ಕೇಳಿ. ಇಲ್ಲಿ ಕೇಳಿ ಸರ್, ನಮ್ಮ ಪಕ್ಷ ಒಳಗಡೆ ನಮ್ಮದು ಪಾರ್ಟಿ ಒಂದು ಯಾಕೆ ಬೇರೆ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತಂದ್ರೆ, ನಮ್ಮ ಪಾರ್ಟಿ ಒಳಗಡೆ ಒಂದು ಆಂತರಿಕ ಪ್ರಜಾಪ್ರಭುತ್ವ, ಇಂಟರ್ನಲ್ ಡೆಮೋಕ್ರಸಿ ಇದೆ. ಯಾರೋ ಏನೋ ಮಾತಾಡ್ಬಿಟ್ರು ಅನ್ನೋ ತಕ್ಷಣ ಅಸಹಿಷ್ಣು ಅನ್ನೋಂಥ ಜನ ನಾವಲ್ಲ. ನಾವು ಬಟ್ ಸಚಿವರೇ ಅದ್ ಬೇಕೆ. ನಾನು ನಿಮ್ಗೆ ಏನ್ ಹೇಳ್ತೀನಿ, ಪಕ್ಷ ನೋಡಿ, ನಾನು ಹೇಳ್ತಾ ಇರ್ತಕ್ಕಂಥದ್ದು ನಾನೊಬ್ಬ ಮುಖ್ಯ ವಕ್ತಾರನಾಗಿ ಬಿಜೆಪಿಯನ್ನು ಇಲ್ಲಿ ಬಹಳ ಸ್ಪಷ್ಟ ಮಾಡ್ತಾ ಇದ್ದೀನಿ. ಕರ್ನಾಟಕದ ಬೆಳಗಾಂ ಅಂತಕ್ಕಂಥದ್ದು ಈ ತರ ಬೇರೆ ರಾಜ್ಯದ ಪರಿಕಲ್ಪನೆ ಇಲ್ಲ. ಅಖಂಡ ಕರ್ನಾಟಕ ನಾವೆಲ್ಲ ಒಂದೇ, ಅದ್ರಲ್ಲಿ ಪ್ರಶ್ನೆನೇ ಇಲ್ಲ. ಉಮೇಶ್ ಕತ್ತಿ ಅವರ ಹೇಳಿಕೆಯನ್ನ ಬಿಜೆಪಿ ಒಪ್ಪೋದಿಲ್ಲ, ಸಮರ್ಥಿಸೋದು ಇಲ್ಲ. ಉಮೇಶ್ ಕತ್ತಿ ಅವ್ರನ್ನ ಮಾತ್ರ ಒಪ್ತೀರಿ, ಅವ್ರ ಹೇಳಿಕೆ ಒಪ್ಪೋದಿಲ್ಲ. ಉಮೇಶ್ ಕತ್ತಿ ಅವ್ರನ್ನ ಒಪ್ತೀರಿ, ಅವ್ರ ಹೇಳಿಕೆ ಒಪ್ಪೋದಿಲ್ಲ. ನನಗೆ ಇಷ್ಟು ನಂಬಿಕೆ ಇದೆ, ತಮ್ಮ ಪ್ರಶ್ನೆಗೆ ನಾನು ಸರಿಯಾದಂತ ಉತ್ತರ ಕೊಟ್ಟಿದ್ದೀನಿ. ಅಲ್ಲ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಿ. ಕೇಳಿ, ನೀವು ಆಗಲೇ ನಮಗೊಂದು 2-3 ಸರಿ ಹೇಳಿದ್ರಿ, ಅದ್ರ ಹಿಂದಿನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಿ ಅಂತ. ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕೇಳಿ, ಕಲ್ಯಾಣ ಕರ್ನಾಟಕ ನಿಮ್ಮ ಪ್ರಶ್ನೆ ಬಂದಾಗ ನಿಮ್ಮ ಭಾವನೆಗಳನ್ನ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಭಾವನೆಗಳು ಅರ್ಥ ಮಾಡ್ಕೊಳ್ಳಲ್ಲ. ಆಗಿಲ್ಲ ಸ್ನೇಹಿತರೆ. ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿ. ನಾನು ನೋಡಿ ಸ್ನೇಹಿತರೆ, ನಮ್ಮೆಲ್ಲ ಕಾರ್ಯ, ನಮ್ಮೆಲ್ಲ ಹೇಳಿಕೆ, ನಮ್ಮೆಲ್ಲ ಮಾತು ಗೊತ್ತಾಯ್ತಾನೆ ರಾಜ್ಯಕ್ಕೆ ಅನುಕೂಲ ಆಗಬೇಕು, ನಮ್ಮನ್ನೆಲ್ಲ ಒಗ್ಗೂಡಿಸ್ತಕ್ಕಂಥ ಕೆಲಸ ಆಗ್ಬೇಕು. ಭಿನ್ನ ಮಾತು, ಭಿನ್ನ ಹೇಳಿಕೆ, ಭಿನ್ನ ಇದು ನಾನು ಹೊಡೆಯೋ ಕೆಲಸ ಮಾಡ್ತಿದ್ರು ಅಂತ ಹೇಳ್ತಾ ಇದ್ರು ನಾವು. ನಾನು ಅದನ್ನು ಒಪ್ಪಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಬ್ರದರ್. ಅವ್ರ ಮೇಲೆ ಶಿಸ್ತುಕ್ರಮ ಆಗ್ಬೇಕಲ್ಲ ಸರ್. ನಾನು ಒಂದು ವಿಷಯ ಹೇಳ್ತೀನಿ, ಅದು ಪಕ್ಷದ ಅಧ್ಯಕ್ಷರು ಮತ್ತೆ ಅದನ್ನ ನೋಡ್ಕೊತಾರೆ. ನಾವಂತೂ ನಿಮ್ಮ ಹತ್ರ ಹೇಳ್ತೀನಿ ಕೇಳಿ, ನನ್ನ ಹತ್ರ ನನಗಿರೋ ಮ್ಯಾಂಡೇಟ್ ಆಸ್ ಎ ಸ್ಪೋಕ್ಸ್ ಪರ್ಸನ್ ನಾನು ಹೇಳ್ತಾ ಇದ್ದೀನಿ, ಇದು ಯಾವ ಕಾರಣಕ್ಕೂ ಅವ್ರ ಹೇಳಿಕೆಯನ್ನು ನಾನು ಒಪ್ಪೋದಿಲ್ಲ. ಅದನ್ನು ಸಾರಾಸಗಟ್ಟ ತಿರಸ್ಕಾರ ಮಾಡಿದ್ದೇನೆ. 19 ರಾಜ್ಯಗಳು, ಹತ್ತತ್ರ 400 ಸಂಸದರು, 1570 ಶಾಸಕರು ಗೊತ್ತಾಯ್ತಾನೆ. ಇದೆಲ್ಲ ಯಾಕೆ ಕೊಟ್ಟರು ಅಂತಂತಂದ್ರೆ ಬಿಜೆಪಿ ಬಿಜೆಪಿಯ ಏನು ನಾವು ಪಾರ್ಟಿ ವಿತ್ ಡಿಫ್ರೆನ್ಸ್ ಆಗಿದ್ದಕ್ಕೆ ಕೊಟ್ಟಿರೋದು. ಇಲ್ಲ ಸರ್, ಒಂದು ನಿಮಿಷ. there is small spelling mistake in that. there is small spelling mistake in it. It is not a party with difference, it is a party with indifference. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇತ್ತೀಚೆಗೆ ಕೆಲವೊಂದು ಮೀಟಿಂಗ್ ಆದಾಗ ಕೂಡ ತಮ್ಮ ಎಷ್ಟೋ ನಿಮ್ಮ ಕಾರ್ಯಕರ್ತರೇ ತಮ್ಮ ನೋವುಗಳನ್ನು ಹೇಳ್ಕೊಂಡಿದ್ದಾರೆ. ಒಂದು ಎರಡನೇ ದಿನ ಇನ್ನೊಂದು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಇಟ್ ಈಸ್ ಮೈ ಸಜೆಷನ್ ಈಸ್ ಬಿಜೆಪಿ ಅವರು ಏನಿದ್ದಾರೆ ಅದು ಮನೆ ಮುರಿಯುವ ಕೆಲಸ ಮಾಡ್ತಾರೆ ಅಂತ ಹೇಳ್ಕೊಂಡು ಮಧ್ಯಪ್ರದೇಶದಲ್ಲಿ ಮಾಡಿದ್ರು, ಆ ಚೀಫ್ ಮಿನಿಸ್ಟರ್ನೇ ಒಡೆದು ಹಾಕಿದ್ರು. ಆಮೇಲೆ ಈ ಕಡೆ ನಿಮ್ಮ ಮಹಾರಾಷ್ಟ್ರದಲ್ಲಿ ಒಡೆದು ಹಾಕಿದ್ರು, ಗೋವಾದಲ್ಲಿ ಒಡೆದು ಹಾಕಿದ್ರು, ಕರ್ನಾಟಕದಲ್ಲೂ ಒಡೆದು ಹಾಕಿದ್ರು. ಒಂದು ಹಿರಿಯರು ಹೇಳಿ ಮುರಿಯುವ ಕೆಲಸ ಒಂದು ಮಾತು ಕೇಳ್ತೀನಿ. ಒಂದು ಹಿರಿಯರು ತಾವು ಹೇಳಿದ್ದಕ್ಕೆ ಕೇಳ್ತಾ ಇದ್ದೀನಿ. ವಿ ಬಿಲೀವ್ ಕಾಮೆಂಟ್ ಬಟ್ ದಟ್ ಶುಡ್ ಬಿ ಸೀಕ್ರೆಟ್. ವಿ ಬಿಲೀವ್ ಕಾಮೆಂಟ್ ಬಟ್ ದಟ್ ಶುಡ್ ಬಿ ಸೀಕ್ರೆಟ್. ಆಯ್ತಾ? ತಮ್ಮ ಪ್ರಶ್ನೆಯಲ್ಲಿ ಸೀಕ್ರೆಟ್ ಇದ್ರೆ ನಾನು ಉತ್ತರ ಕೊಡ್ತೀನಿ. ತಾವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಸೀಕ್ರೆಟ್ ಇದ್ರೆ ನಾನು ಉತ್ತರ ಕೊಡ್ತೀನಿ. ಯಾವ ಮನೆಯನ್ನು ಮುಡಿಯೋದಲ್ಲ, ಯಾವ ಮನೆಯನ್ನು ಹಾಳು ಮಾಡೋದಲ್ಲ. ನಾವೆಲ್ಲರೂ ಇಡೀ ದೇಶವನ್ನ ನಾ ಹೇಳ್ತೀನಿ ಕೇಳಿ, ಸರ್ವವ್ಯಾಪಿ ಸರ್ವಸ್ಪರ್ಶಿ ಪ್ರತಿಯೊಬ್ಬರನ್ನು ನಾವು ಆಲಂಗಿಸ್ಕೊಂಡೆ ನಮ್ಮ ದೇಶದ ನಮ್ಗೆ ಆದರ್ಶವಾದಂಥ ಅಟಲ್ಜಿ ಹೇಳ್ತಿದ್ರು, ಎಷ್ಟು ಎತ್ತರಕ್ಕೆ ಬೆಳಿಬೇಡ, ಯಾರ ಕಣ್ಣೀರನ್ನ ಒರೆಸದೇ ಇರುವಂತ ರಾಜಕೀಯ ಸತ್ಯ ನಮ್ಗೆ ಬೇಡ ಅಂತ. ಆ ಹಿನ್ನೆಲೆ ಒಳಗಡೆ ನಾವು ಕೆಲಸ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನಮ್ಮ ಇದಕ್ಕೆ ಆಯ್ತಾ, ಅರ್ಧ ಅಲ್ಲ ನಿಮ್ ಜೊತೆ ಪತ್ರಿಕಾಗೋಷ್ಠಿ ನಾನು ನಿಮ್ ಜೊತೆ ನಾನ್ ನಿಮ್ ಜೊತೆ ಬರ್ತೀನಿ, ಒಂದು ದಿನ ಮಾತಾಡೋಣ. ನೋಡಿದ ಬಾವಿಗೆ ಜಲವೇ ಸಾಕ್ಷಿ, ಮಾಡಿದ ಕೆಲಸಕ್ಕೆ ಜನರೇ ಸಾಕ್ಷಿ. ರಾಜ್ಯ ವಿಭಜನೆಗೆ ಉಮೇಶ್ ಕತ್ತಿ ಅವರೇ ಸಾಕ್ಷಿ. ರಾಜ್ಯ ವಿಭಜನೆಗೆ ಉಮೇಶ್ ಕತ್ತಿ ಅವರೇ ಹೇಳಿಕೆ ಅಲ್ಲ, ನಿಮ್ಮ ಹೇಳಿಕೆ ಎಂದೆಂದೂ ಈ ದೇಶ ಈ ರಾಜ್ಯದಲ್ಲಿ ಸುಳ್ಳಾಗಿದೆ.